ಯಾರನ್ನ ಕೇಳಿ ಮಾಡ್ತಿದ್ದೀರಾ? ನಿಮ್ಗೆ ಅಧಿಕಾರ ಕೊಟ್ಟಿರೋದು ಜನಕ್ಕೆ ಏನ್ ಬೇಕಾದ್ನ ಮಾಡೋದಿಕ್ಕೆ, ನಿಮಗ್ ಬೇಕಾದ ಮಾಡೋದಿಕ್ಕಲ್ಲ. ಈಗ ಮೆಟ್ರೋ ಟನೆಲ್ಗೆ ಇಷ್ಟು ಸೈಜ್ ಇದೆ ಅಂದ್ರೆ ಇದರ 6 ಪಟ್ಟು ಸೈಜ್ ಮಾಡಬೇಕು. ನಿಮ್ಮ ಪಿಂಕ್ ಲೈನ್ ಅನ್ನ 2017ರಲ್ಲಿ ಪ್ರಾರಂಭ ಮಾಡಿದ್ದು, ಈಗ್ಲೂ ಅದನ್ನ ಓಪನ್ ಮಾಡೋದಕ್ಕೆ ಆಗಿದಿಲ್ಲ. ಅದಕ್ಕಿಂತ ಉದ್ದ ಇರುವ 17.5 ಕಿಲೋಮೀಟರ್ ಟನೆಲ್ ಅನ್ನ 2 ವರ್ಷದಲ್ಲಿ ಮುಗಿಸ್ತೀನಿ ಅಂತ ಇವ್ರು ಹೇಳ್ತಾರಲ್ಲ, ಇವ್ರಿಗೆ ಸಾಮರ್ಥ್ಯ ಇದೆಯಾ? ಟನೆಲ್ ಏನಾದ್ರು ವೆಹಿಕಲ್ ಕೆಟ್ಟೋಗ್ಬಿಟ್ರೆ ನೀವು ಎಕ್ಸ್ಟ್ರಾ ಲೇನ್ ಮಾಡಿದೀರಾ? ನಾಗವರ ಲೇಕ್ ಇದೆ, ಲಾಲ್ಬಾಗ ಲೇಕ್ ಇದೆ, ಹೆಬ್ಬಾಳ್ ಲೇಕ್ ಇದೆ, ಅದೆಲ್ಲ ಡ್ರೈನ್ ಆಗ್ಬಿಡುತ್ತಾ? ಸಾಯಿಲ್ ಟೆಸ್ಟಿಂಗ್ ಮಾಡಿದೀರಾ? ಮಳೆ ಬಂದ ನೀರ್ ತುಂಬ್ಕೊಂಡ್ಬಿಟ್ರೆ ಅದನ್ನ ಪಂಪ್ ಹೆಂಗ್ ಮಾಡ್ತೀರಾ? ನೋಡಿ, ಒಂದು ಕಾರಿಗೆ ಪೆಟ್ರೋಲ್ ಬೆಲೆ ಎಷ್ಟಾಗುತ್ತೋ ಅದರ ದುಪ್ಪಟ್ಟು ಟೋಲ್ ಇರುತ್ತೆ ಅದಕ್ಕೆ. ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದಿಕ್ಕೆ ನೀವು ಬೆಂಗಳೂರು ಸಿಟಿ ಒಳಗಡೆ ನೀವು 400 ರೂಪಾಯಿ 200 ರೂಪಾಯಿ ಕೊಡ್ತೀರಾ ಅಂತಂದ್ರೆ ಯಾರಿಗೆ ಟನಲ್ ಮಾಡ್ತಾ ಇದ್ದೀರಾ? ಬಸ್ ಹೋಗೋದಿಕ್ಕೆ ಆಗೋದಿಲ್ಲ, ಇವರು ಮೋಟರ್ ಸೈಕಲ್ ಸ್ಕೂಟರ್ ಅಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ ಅಂದ್ರೆ ಈ ದೇಶದಲ್ಲಿ ಇರೋದು ಬರೀ ಕಾರ್ ಇಟ್ಕೊಂಡಿರೋರು ಅಷ್ಟೇನ, ಬೇರೆಯವ್ರು ಇಲ್ವಾ ಈ ದೇಶದಲ್ಲಿ? ಈ 17.5 ಕಿಲೋಮೀಟರ್ ಟನಲ್ ರೋಡ್ ಮಾಡೋದಿಕ್ಕೆ 19,000 ಕೋಟಿ ಮೊದಲ ಹಂತದಲ್ಲೇ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ಇದು 4 ಪಟ್ಟು ಜಾಸ್ತಿ ಆಗಬಹುದು ಮುಂದೆ. ನಿಮ್ಮ ಹತ್ರ ಅಷ್ಟು ಹಣ ಇದ್ರೆ, ಎಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ, ಅದನ್ನ ಮುಗಿಸಿ ಇನ್ನೊಂದ್ 20 ವರ್ಷ ಆದ್ಮೇಲೆ ಬೇಕಿದ್ರೆ ಅಗತ್ಯ ಬಿದ್ರೆ ಟನಲ್ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಅಷ್ಟು ಒಳ್ಳೆಯದು ಇದು ಅಂತ ಅನ್ಸಿದ್ರೆ ನೀವು ಯಾಕ್ರಿ ಮುಕ್ತವಾಗಿ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡೋದಿಲ್ಲ? ನೀವು ಇದೇ ಧೋರಣೆ ಇಟ್ಕೊಂಡಿದ್ರೆ ನಾವು ಜನರಲ್ಲೂ ಸಾಧ್ಯವಾದ್ರೆ ಪ್ರಕೃತಿಯಲ್ಲೂ ಪ್ರಾರ್ಥನೆ ಮಾಡ್ತೀವಿ ನಿಮ್ಮಂತವ್ರು ಮತ್ತೆ ಗೆದ್ದು ಬರಬಾರದು ಅಂತ.